ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಶ್ರೀ ಶ್ರೀ ರಾಘವೇಂದ್ರ ತೀರ್ಥರು ಸನ್ಯಾಸ ಸ್ವೀಕರಿಸಿದ ಸುದ್ದಿಯನ್ನು ಕೇಳಿದ ಸರಸ್ವತಮ್ಮನವರು ಪತಿಯ ವಿರಹ ತಾಳಲಾರದೆ ಬಾವಿಗೆ ಬಿದ್ದು ದೇಹ ಬಿಟ್ಟಿದ್ದು ನೋಡೋಣ ಬನ್ನಿ. ಇತ್ತ ಕಡೆ ಪತಿಯ ಸನ್ಯಾಸ ಸ್ವೀಕಾರದ ಸುದ್ದಿಯನ್ನು ತಿಳಿದ ಸರಸ್ವತಿ ಅಮ್ಮನವರ ಎಲ್ಲ ಕಾರ್ಯಗಳು ಸ್ಥಗಿತಗೊಂಡವು. ಜಗತ್ತೇ ಶೂನ್ಯವಾಯಿತು. ಕ್ಷಣ ಕ್ಷಣಕ್ಕೂ ಮೂರ್ಛೆಯಿಂದ ದುಃಖದ ಮಹಾಪೂರವೇ ಉಂಟಾಗಿ ಪತಿ ವಿಯೋಗ ಬಾಧೆ ಭರಿಸಲಾರದಾದರು. ಅಷ್ಟರಲ್ಲಿ ಸಂಭಾಳಿಸಿಕೊಂಡು ದೈವ ಸಂಕಲ್ಪ ಈ ರೀತಿಯಾಯಿತೆ ಎಂದು ಸಮಾಧಾನ ಪಟ್ಟುಕೊಂಡರೂ ಸಾಧ್ಯವಾಗದೆ ಈ ಲೋಕವನ್ನೇ ಬಿಟ್ಟು ಬಿಡುವ ಆಲೋಚನೆಯಿಂದ ಆತ್ಮಹತ್ಯೆಗೆ ಮನಸ್ಸು ಮಾಡಿದರು. ಅದು ಪಾಪ ಕಾರ್ಯವೆಂದು ಗೊತ್ತಿದ್ದರೂ ಚಿಕ್ಕ ವಯಸ್ಸಿನಲ್ಲೇ ಪತಿ ಇದ್ದೂ ಕೂಡ ನೋಡದಂತಹ ವಿರಹ ಉಂಟಾದುದನ್ನು ಅವರು ಸಹಿಸದಾಗಿದ್ದರು. ಅವರಿಗೆ ಅತಿಯಾದ ದುಃಖದ ಉಪಶಮನಕ್ಕೆ ಬೇರೆ ದಾರಿಯೇ ತೋಚದಿರಲು ಹತ್ತಿರವಿದ್ದ ಒಂದು ಬಾವಿಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡರು. ಸಂಜೆ ಲಕ್ಷ್ಮೀ ನರಸಿಂಹಾಚಾರ್ಯರು ಶ್ರೀ ಸುಧೀಂದ್ರ ತೀರ್ಥರ ಬಳಿಗೆ ಬಂದು ಸರಸ್ವತಮ್ಮನವರು ತನ್ನ ಪತಿದೇವರು ಸನ್ಯಾಸವನ್ನು ಸ್ವೀಕರಿಸಿದರು ಎಂಬ ಸುದ್ದಿಯನ್ನು ಕೇಳಿ ದುಃಖ ಸಹಿಸಲಾರದೆ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡರೆಂಬ ವಾರ್ತೆಯನ್ನು ತಿಳಿಸಿದರು. ಪುತ್ರ ಲಕ್ಷ್ಮೀನಾರಾಯಣನು ಅವರ ಕರ್ಮಗಳನ್ನು ನೆರವೇರಿಸುತ್ತಿದ್ದಾನೆ ಎಂದರು. ಆಗ ಶ್ರೀಗಳವರು, ಓ ಮೂಲರಾಮ, ಪ್ರೇಮಲ ಹೃದಯ, ಎಳೆಯ ಜೀವವೇ ಬೇಕಾಗಿತ್ತೇ ಶ್ರೀಹರಿ ಚಿತ್ತ. ಆಕೆಯ ಕರ್ಮಾದಿಗಳಿಗೆ ಮಠದಿಂದಲೇ ಸರ್ವ ವ್ಯವಸ್ಥೆಯಾಗಲಿ ಎಂದರು. ಈ ವಿಷಯವನ್ನು ಶ್ರೀ ರಾಘವೇಂದ್ರರಿಗೆ ಏಕಾಂತದಲ್ಲಿ ಶ್ರೀ ಸುಧೀಂದ್ರರು ತಿಳಿಸಿದರು. ಈ ವಿಷಯವನ್ನು ತಿಳಿದ ಚಿಕ್ಕ ಶ್ರೀಗಳವರು ಕ್ಷಣಕಾಲ ಸ್ತಂಭಿತರಾದರು. ಸ್ವಲ್ಪ ಹೊತ್ತು ಅವರ ಮನಃಪಟಲದಲ್ಲಿ ತಮ್ಮ ಪೂರ್ವಾಶ್ರಮದ ಪತ್ನಿಯ ಸದ್ಗುಣಗಳು ನೆನಪಿಗೆ ಬಂದವು ಮತ್ತು ಆಕೆಯೊಡನೆ ನಡೆಸಿದ ಧರ್ಮ ಕಾರ್ಯಗಳೆಲ್ಲವೂ ಎದುರಿಗೆ ಕಂಡಂತಾಗಿ ಕಣ್ಣಿನಿಂದ ನಾಲ್ಕಾರು ಹನಿ ದುಃಖಾಶ್ರುಗಳು ಹೊರಬಂದವು. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಕ್ಷಣ ತಮ್ಮನ್ನು ಸಂಭಾಳಿಸಿಕೊಂಡವರಾಗಿ ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ನಿಟ್ಟುಸಿರಿಟ್ಟು ಎಲ್ಲ ಶ್ರೀ ಮೂಲರಾಮನ ಆಟ ಎಂದು ಅಂದುಕೊಂಡರು. ಯಾರಿಗೆ ಯಾರೋ ಪುರಂದರ ವಿಠಲ, ಎಲ್ಲವೂ ಅವನ ಲೀಲೆಯಿಂದ ಬರುತ್ತವೆ, ಋಣ ತೀರಲು ಯಾವುದೋ ಒಂದು ರೀತಿಯಲ್ಲಿ ಬಿಟ್ಟು ಹೋಗುತ್ತವೆ ಎಂದಿಷ್ಟು ಹೇಳಿ ಮೌನ ತಾಳಿದರು. ಇದನ್ನು ಕಣ್ಣಾರೆ ನೋಡುತ್ತಿದ್ದ ಶ್ರೀ ಸುಧೀಂದ್ರರು ಪ್ರಿಯ ಶಿಷ್ಯನ ಸ್ಥಿತಪ್ರಜ್ಞತೆಯ ಮನೋದಾರ್ಢ್ಯಕ್ಕೆ ವಿಸ್ಮಿತರಾಗಿ ಮೆಚ್ಚಿ ತಲೆದೂಗಿದರು. ಎಂದಿನಂತೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜಪ ತಪಾದಿ ತಮ್ಮ ಕಾರ್ಯಗಳಲ್ಲಿ ಯಥಾರೀತಿ ಪ್ರವೃತ್ತರಾದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಾವೇರಿ ತೀರದ ಪುರಾಣ ಮಂಟಪದಲ್ಲಿ ಪ್ರಾತಃಕಾಲದ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ. ಮಠದ ಪುರಾಣಿಕರು ಶ್ರೀಗಳವರ ಮುಂದೆ ಭಾಗವತದ ಅನುವಾದ ಮಾಡುತ್ತಿದ್ದಾರೆ. ಆಗ ಇದ್ದಕ್ಕಿದ್ದಂತೆ ಆಕಾಶದಿಂದ ಹೊಗೆ ಬಣ್ಣ ಆಕಾರವೊಂದು ಶ್ರೀಗಳವರ ಮುಂದೆ ನಿಂತಿತು. ಆಯುಸ್ಸು ಇನ್ನೂ ಇರುವವರು ಆತ್ಮಹತ್ಯೆ ಮಾಡಿಕೊಂಡರೆ ಪ್ರೇತಗಳಾಗುತ್ತಾರೆ. ಅದರಂತೆ ಪಿಶಾಚ ಜನ್ಮ ಹೊಂದಿಯಾದರೂ ಪತಿಯನ್ನು ನೋಡಬಹುದು ಎಂದು ಸರಸ್ವತಿ ಅಮ್ಮನು ಶ್ರೀಗಳವರ ಬಳಿಗೆ ಬಂದರು. ಆಹಾ, ಏಕೆ ಇಂತಹ ಹುಚ್ಚು ಕಾರ್ಯ ಮಾಡಿದೆ? ನೀನು ನನ್ನಲ್ಲಿ ಮಾಡಿದ ಪ್ರೇಮವನ್ನು ಶ್ರೀಹರಿಯ ಕಡೆಗೆ ತಿರುಗಿಸಿದ್ದರೆ ಸಾಧನಾ ಮಾರ್ಗದಲ್ಲಿ ಬಹಳ ಮುಂದಿರಬಹುದಿತ್ತು. ನೀನು ದುಡುಕಿದೆ. ಪತಿಯ ಮೇಲೆ ಪ್ರೇಮ ತಪ್ಪಲ್ಲ, ಆದರೆ ಅತಿ ಪ್ರೇಮ ಆಯಿತು. ಯತ್ನವಿಲ್ಲ. ಶ್ರೀಹರಿ ಇಚ್ಛೆ ಹೀಗಿರುವಾಗ ಹೆಚ್ಚು ಯೋಚನೆ ಮಾಡುವುದೇನೂ ಇಲ್ಲ. ಹೀಗೆ ಹೇಳುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಪೂತ ಜಲ ಪ್ರೋಕ್ಷಿಸಿ ಸದ್ಗತಿ ಪ್ರಾಪ್ತಿರಸ್ತು ಎಂದು ಹೇಳಿ ಆಕೆಯ ಪಿಶಾಚತ್ವ ನಿವೃತ್ತಿ ಮಾಡಿದರು. ಏನಾಶ್ಚರ್ಯ! ಮಿಂಚೊಂದು ಮಿನುಗಿದಂತಾಗಿ ತೇಜಪುಂಜವಾದ ದಿವ್ಯ ಪ್ರಕಾಶದಲ್ಲಿ ಪೀತಾಂಬರ ದಿವ್ಯಾಭರಣಗಳಿಂದ ಅಲಂಕೃತಳಾದ ಅಪರಿಮಿತ ಕಾಂತಿಯಿಂದ ಕಂಗೊಳಿಸುವ ಸೌಂದರ್ಯ ರಾಶಿಯಾದ ಸರಸ್ವತಮ್ಮನವರು
ಎಲ್ಲರ ದೃಷ್ಟಿಗೆ ಗೋಚರರಾದರು. ಈ ಅದ್ಭುತವಾದ ಪವಾಡವನ್ನು ನೋಡುತ್ತಿದ್ದ ಜನರು ಆಶ್ಚರ್ಯ, ಆನಂದ, ಭಕ್ತಿ ಶ್ರದ್ಧೆಗಳಿಂದ ಆಹಾ, ಮಹಾಮಹಿಮರು, ಮಂತ್ರಸಿದ್ಧರು ಎಂದು ಉದ್ಗರಿಸುತ್ತಾ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದರು. ಆಗ ರಾಘವೇಂದ್ರ ಸ್ವಾಮಿಗಳು ಸರಸ್ವತಮ್ಮನವರ ನೆನಪಿಗಾಗಿ ಇನ್ನು ಮೇಲೆ ತಮ್ಮ ಪೂರ್ವಾಶ್ರಮದ ವಂಶಜರು ತಮ್ಮಲ್ಲಿ ನಡೆಯುವ ಎಲ್ಲ ಶುಭ ಮಹೋತ್ಸವಗಳಲ್ಲಿ ಮುತ್ತೈದೆಯರಿಗೆ ಹೂ-ವಿಳ್ಯಗಳನ್ನು ಮಾಡಲಿ ಮತ್ತು ಆಕೆಯು ಪೂಜಿತಳಾಗಲಿ ಎಂದು ಆಜ್ಞೆ ಮಾಡಿದರು. ಅದರಂತೆ ಇಂದಿಗೂ ಅವರ ಮನೆತನದಲ್ಲಿ ವಿವಾಹಾದಿ ಶುಭ ಕಾರ್ಯಗಳಲ್ಲಿ ಮುತ್ತೈದೆ ಪೂಜೆ ಅನೂಚಾನವಾಗಿ ನಡೆದು ಬಂದಿದೆ. ಪೂರ್ವಾಶ್ರಮದ ಪತ್ನಿಗೆ ಸದ್ಗತಿಯನ್ನು ಕರುಣಿಸಿದ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಮೀಲಿತಾರ್ಧ ನಯನರಾಗಿ ಬಾಹ್ಯ ಪ್ರಪಂಚದ ಪರಿವೇ ಇಲ್ಲದೆ ಧ್ಯಾನ ಮಗ್ನರಾದರು. ಹೀಗೆ ಸರಸ್ವತಮ್ಮನವರು ಛಾಯಾರೂಪದಿಂದ ಗುರುಗಳ ಮುಂದೆ ಬಂದು ಮಾಡಿದ ಸಂಭಾಷಣೆ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಗಳು ಆಕೆಯ ಪ್ರೇತತ್ವ ಕಳೆದು ಸದ್ಗತಿ ನೀಡಿದ ವಿಚಾರವು ಆಹಾ ಎನ್ನುವುದರೊಳಗಾಗಿ ಎಲ್ಲೆಡೆ ವ್ಯಾಪಿಸಿತು. ಈ ಮಹಿಮೆಯನ್ನು ಕೇಳಿ ಸರ್ವರು ರಾಘವೇಂದ್ರರ ಗುಣಗಾನ ಮಾಡಿದರು. ನೋಡಿದ್ರಲ್ಲ ಸ್ನೇಹಿತರೆ, ಸರಸ್ವತಮ್ಮನವರ ಪ್ರೇತತ್ವವನ್ನು ಕಳೆದು ಸದ್ಗತಿಯನ್ನು ನೀಡಿದ ಗುರು ರಾಘವೇಂದ್ರರ ಮಹಿಮೆಯನ್ನು. ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.